ನನ್ನ ಮುದ್ದು ಮಹಿಳೆಯರೇ, ಏನು ಗೊತ್ತಾ, ಸಣ್ಣ ಆದಮೇಲೆ ಬರೋ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲೇ ಆಗಿದೆ. ನಾನಂತೂ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆನೂ ಮಾಡಬೇಕು ಅಂತ ಇದ್ದೀನಿ. ಏನು ಗೊತ್ತಾ, ದೇಹ ಸಣ್ಣ ಆಗ್ತಾ ಇದ್ದಂಗೆ ನಮ್ಮ ಬಾಡಿಲಿ ತುಂಬ ಚೇಂಜಸ್ ಕಾಣಿಸುತ್ತೆ. ಯಾವ ಬಟ್ಟೆ ಹಾಕಿದ್ರೂ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಮೇಕಪ್ ಬೇಕಂತಲೇ ಇಲ್ಲ, ಯಾಕೆಂದರೆ ಗ್ಲೋ ಒಳಗಿಂದನೇ ಬರುತ್ತೆ, ಎಲ್ಲ ಸೂಟ್ ಆಗುತ್ತೆ. ಎಷ್ಟು ಕಾನ್ಫಿಡೆನ್ಸ್ ಆಗಿರ್ತೀವಿ ನಾವು, ಅಂದರೆ ಖುಷಿಯಾಗಿರ್ತೀವಿ, ಎನರ್ಜಿ ಹೈ ಇರುತ್ತೆ. ಸೊ ಇದೆಲ್ಲ ಮಾಡೋಕ್ಕೆ ಏನು ಮಾಡಬೇಕು? ಸಣ್ಣ ಆಗಬೇಕು. ಸೊ ಸಿಂಪಲ್ ಆಗಿಡಿ, ಯಾವುದು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಫ್ಯಾನ್ಸಿ ಡಯಟ್ನ ನಂಬೇಡಿ, ಎಕ್ಸ್ಟ್ರೀಮ್ ವರ್ಕೌಟು ಮಾಡಬೇಡಿ. ಜಸ್ಟ್ ಈ 3 ಥಿಂಗ್ಸ್ನ ಮಾಡಿ. ಫುಡ್ ತಿನ್ನಿ, ಜಾಸ್ತಿ ವೆಜಿಟೇಬಲ್ಸ್ ತಿನ್ನಿ, ಸ್ವಲ್ಪ ಪ್ರೋಟೀನ್ ತಿನ್ನಿ, ಸ್ವಲ್ಪ ಕಾರ್ಬ್ಸ್ ತಿನ್ನಿ, ಆ್ಯಂಡ್ ಸ್ಟೆಪ್ ಇನ್ಕ್ರೀಸ್ ಮಾಡಿ. ನೀವು ವರ್ಕೌಟ್ ಮಾಡೋಕ್ಕೆ ಆಗದೇ ಇದ್ರೂ ಇಟ್ಸ್ ಓಕೆ, ವಾರದಲ್ಲಿ 2 ದಿನ 3 ದಿನ ಮಾಡಿದ್ರು ಇಟ್ಸ್ ವೆರಿ ಗುಡ್. ಆಗಿಲ್ಲ ಅಂದರೆ ಜಸ್ಟ್ ಸ್ಟೆಪ್ಸ್ ಮಾಡಿ, ಮೂವ್ ಮಾಡ್ತಾನೆ ಇರಿ. ನಿಮ್ಮ ಎಂಟೈರ್ ಡೇಯಲ್ಲಿ ಸ್ವಲ್ಪ ಮೂವಿಂಗ್ ಮಾಡ್ತಾನೆ ಇದ್ದರೆ ಆ್ಯಕ್ಟಿವ್ ಆಗಿರ್ತೀರಾ. ಸೊ ಅವಾಗ ಫ್ಯಾಟ್ ಲಾಸ್ಗೆ ಈಸಿ ಆಗುತ್ತೆ. ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಡೈಲಿ ಸ್ವಲ್ಪ ಸ್ವಲ್ಪ ಮೂಮೆಂಟ್ ಇದ್ದರೆ ಬಾಡಿಗೆ ಸಖತ್ತಾಗಿ ವರ್ಕೌಟ್ ಆಗುತ್ತೆ, ರಿಸಲ್ಟ್ಸ್ ಚೆನ್ನಾಗಿ ಸಿಗುತ್ತೆ. ಸೊ ಫ್ಯಾಟ್ ಲಾಸ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗೇ ಆಗುತ್ತೆ. ಬಿಗ್ಗೆಸ್ಟ್ ಬೆನಿಫಿಟ್ಸ್ ಏನಂದರೆ ನಿಮ್ಗೊಂದು ಬೆಸ್ಟ್ ಕಾನ್ಫಿಡೆನ್ಸ್ ಸಿಗುತ್ತೆ. ನೀವು ನಿಮ್ಮನ್ನ ಮಿರರಲ್ಲಿ ನೋಡ್ಕೊಂಡಾಗ ಶಬಾಷ್ ಅಂತ ಅಂದ್ಕೊಳ್ಳೋ ಫೀಲಿಂಗ್ ಬರುತ್ತೆ. ಸೊ ಸ್ಟಾಪ್ ಓವರ್ ಥಿಂಕಿಂಗ್, ಸ್ಟಾರ್ಟ್ ಮೂವಿಂಗ್. ಓಕೆನಾ? ಮತ್ತೆ ನಾನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ.